ಅಂದರೆ ನನಗೆ ಒಂದು ಪ್ರಶ್ನೆ ಬರ್ತಿದೆ. ಇವಾಗ ಫೀಟಸ್ಸು ಕೆಲವು ಕಡೆ ಏನಾಗುತ್ತೆ ಅಂದರೆ ಅಬ್ನಾರ್ಮಲ್ ಇರುತ್ತೆ. ಸೊ ನಿಮ್ಮ ಒಂದು ಹೀಲಿಂಗಿಂದ ಅಥವಾ ನಿಮ್ಮ ಒಂದು ಇದರಿಂದ ಅದು ಗೊತ್ತಾಗುತ್ತಾ? ಗೊತ್ತಾಗುತ್ತೆ, ಗೊತ್ತಾ? ಬಹಳಷ್ಟು ಸಲ ಗೊತ್ತಾಗುತ್ತೆ. ಹ್ಮ್. ಸ್ವಲ್ಪ ಡೀಪ್ ಆಗಿ ನಾವು ಕೂತ್ಕೊಂಡು ಸ್ಕ್ಯಾನ್ ಮಾಡಿದಾಗ ಹ್ಮ್ ಹ್ಮ್ ನಾನು ಮುಟ್ಟೋದಿಲ್ಲ ಸಾಮಾನ್ಯವಾಗಿ. ದೋ Okay. ಇಟ್ ಇಸ್ ಕಾಲ್ಡ್ ಟಚ್ ಹೀಲಿಂಗ್. ಹ್ಮ್. ನಾನು ಯಾರನ್ನೂ ಮುಟ್ಟೋದಿಲ್ಲ, ಅದು ಇಟ್ಸ್ ಗಂಡಸರಾಗ್ಲಿ ಹೆಂಗಸರಾಗ್ಲಿ. Okay. ದೂರದಿಂದಾನೇ ಇನ್ನು ಹಾಫ್ ಅ ಮಿನಿಟ್ 1 ಮಿನಿಟ್ ಜಾಸ್ತಿ ತಗೊಳುತ್ತೆ ಹೀಲಿಂಗ್ ಟೈಮು. ಆದರೆ ನಾನು ಮುಟ್ಟಿ ಅಭ್ಯಾಸ ಮಾಡ್ಕೊಂಡಿಲ್ಲ Okay. ಈ 30 ವರ್ಷದ ನನ್ನ ಅನುಭವದಲ್ಲಿ. ಸೊ ಆ ಮಗು ಎಲ್ಲಿ ಮೂವ್ ಆಗ್ತಾ ಇದೆ, ಲೆಫ್ಟ್ ಅಲ್ಲ ರೈಟ್ ಅಲ್ಲ ಅಂತ ನನ್ನ ಕೈಯಲ್ಲಿ ಗೊತ್ತಾಗುತ್ತೆ, ನಂಗೆ Okay. ಸೆನ್ಸೇಷನ್. ವೆನ್ ಐ ಆಸ್ಕ್ ದೆಮ್ ಇಸ್ ದಿಸ್ ದ ವೇ ಅಂದರೆ ಎಸ್ ಅಂತ ಹೇಳ್ತಾರೆ. Okay. ಸೊ ದಟ್ ಕ್ಲಿಯರ್ಲಿ, ದಟ್ ಸೆನ್ಸಿಟಿವ್ಲಿ ಯು ಕ್ಯಾನ್ ಗೆಟ್ ಕನೆಕ್ಟೆಡ್ ಟು. ಆ ಮಗುಗೆ ಏನ್ ಮಂತ್ರ ಬೇಕು, ನಾನೇನ್ ಹೇಳ್ಕೊಡ್ಬೇಕು ಆ ಮಗುಗ್ ಮಂತ್ರ ಅಂತ ಕೂಡ ನನಗೆ ಬರುತ್ತೆ. ರೆಸ್ಪಾಂಡ್ ಮಾಡುತ್ತೆ ಅದು. ಎಸ್, Okay. ದೇ ವಿಲ್ ರೆಸ್ಪಾಂಡ್. ಹುಟ್ಟಿದ ಮೇಲೂ ಆ ಮಕ್ಕಳಿಗೆ ಆ ಮಂತ್ರ ಹೇಳಿದ್ರೆ ಅವರು ಅದಕ್ಕೆ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಇಟ್ ಈಸ್ ಪಾಸಿಬಲ್. ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ನಾವು ನಮಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಬಹುದು. ಬಿಕಾಸ್ ಯುವರ್ ಮೈಂಡ್ ಇಸ್ ನಥಿಂಗ್ ಬಟ್ ದ ವರ್ಲ್ಡ್ ಅಂತ, ಅಂಡ್ ಇಟ್ ಕ್ಯಾನ್ ಕ್ರಿಯೇಟ್ ಎ ನ್ಯೂ ವರ್ಲ್ಡ್ ಅಂತ. ಆದ್ರೆ ಆ ಮೈಂಡನ್ನ ನಾವು ನೆಗೆಟಿವ್ ಮಾಡಿ ಇಟ್ಕೋತೀವಿ. ಭಯ, ಆಂಗ್ಸೈಟಿ, ಸ್ಟ್ರೆಸ್ಸು, ಬೇಡದ ಫ್ಯಾಕ್ಟರ್ಸ್ ತುಂಬಿಸಿಟ್ಕೋತೀವಿ. ಬಟ್ ಆಫ್ಟರ್ ಲರ್ನಿಂಗ್ ರೇಕಿ ಅಂಡ್ ನೆಕ್ಸ್ಟ್ ಸ್ಟೇಜಸ್ ಭಗವದ್ಗೀತಾ, ಟೋಟ್ಲಿ ನನ್ನ ಮೈಂಡ್ ಪಾಸಿಟಿವ್ ಆಗಿರುತ್ತೆ. ಎಷ್ಟೊಂದು MTP ಆಗ್ಬಿಡ್ಬೇಕು ಅಂತ ಕೇಸ್ ಕಳ್ಸಿರೋರ್ನ ಕೂಡ ದೇವ್ರ ದಯೆಯಿಂದ ಆ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ. ಇವಾಗ ಮೈಂಡು ನಾರ್ಮಲಿ ನಾವು ತುಂಬಾ ಯೋಚನೆಗಳು ಮಾಡೋದು ಜಾಸ್ತಿ, ಅದರಲ್ಲೂ ಹೆಣ್ಣು ಮಕ್ಕಳು ತುಂಬಾ ಯೋಚನೆ ಮಾಡೋದು ಜಾಸ್ತಿ. ಅವ್ರನ್ನ ಒಂದು ಮೆಂಟಲಿ ಆಗಲಿ ಒಂದು ಯಾವ ತೊಂದರೆನೂ ಇಲ್ದಲೇನೆ ಅವ್ರನ್ನ ಹಂಗೆ ಕಾಮ್ ಡೌನ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕೆಂದ್ರೆ ನಿಮ್ಮ ಪ್ರಕಾರ ಗಂಡಸರಿಗೆ ಹೀಲಿಂಗ್ಗೆ ಜಾಸ್ತಿ ಬೇಕಾ, ಹೆಂಗಸರಿಗೆ ಜಾಸ್ತಿ ಬೇಕಾ? ಹೀಲಿಂಗ್ ಆತರ ಹೇಳಕ್ಕಾಗಲ್ಲ. ಹ್ಮ್. ಇಟ್ ಡಿಪೆಂಡ್ಸ್ ಆನ್ ಹೌ ಫ್ಲೆಕ್ಸಿಬಲ್ ದೇ ಆರ್. ಈಗ ಒಂದು ಚಿಕ್ಕ ವಿಷಯನ ತುಂಬಾ ಹಿಡಿಸ್ಕೊಳ್ತಾರಲ್ವಾ, ಅವರಿಗೆ ಹೀಲಿಂಗ್ ಜಾಸ್ತಿ ಅಲ್ಲ, ಬೇಕಾಗಲ್ಲ. ಯಾಕೆಂದ್ರೆ ಎಮೋಷನಲ್ ವೈಸ್ ತಗೊಂಡ್ರೆ ಹೆಣ್ಮಕ್ಳು ಎಮೋಷನಲ್ ಇರ್ತಾರೆ ಕಂಪೇರ್ ಟು ಗಂಡಸರಲ್ಲೂ ಇರಬಹುದು, ಗೊತ್ತಿಲ್ಲ. ಬಟ್ ಜಾಸ್ತಿ ಯಾಕೆಂದ್ರೆ ನಿಮ್ಮ ಹತ್ರ ಬಂದಿರೋದು, ನಿಮ್ಮ ಹತ್ರ ಎಲ್ಲ ಹೀಲಿಂಗ್ ತಗೊಂಡಿರೋದು ನಾನು ನೋಡಿರೋ ಪ್ರಕಾರ ತುಂಬಾ ಜನ ಹೆಣ್ಮಕ್ಳುಗಳೇ ಇದ್ದಾರೆ. ಅವ್ರಗಳಿಗೆಲ್ಲ ನೀವು ಕೌನ್ಸಿಲಿಂಗ್ ಎಲ್ಲ ತುಂಬಾ ಕೊಡ್ತಿರ್ತೀರಾ. ಹಾಗೆ ಗಂಡಸರು ತುಂಬಾ ಬಂದಿರೋದು ನಾನು ನೋಡಿಲ್ಲ, ಕೇಳಿರ್ಲಿಲ್ಲ. ಸೊ ಹಾಗಾಗಿ ಕೇಳಿದ್ದೀನಿ. ಆಮೇಲೆ ಇವಾಗ ಒಂದು ಬ್ರೈನ್ ಅನ್ನಾಗ್ಲಿ ಒಂದು ಮೆಂಟಲಿ ಇದ್ದಿದ್ದಾಗ ನಾವು ಅದನ್ನ ನಿಲ್ಲಿಸ್ಬಿಟ್ಟು, ಅಂದ್ರೆ ತುಂಬಾ ಯೋಚನೆಗಳೆಲ್ಲ ಮಾಡ್ತಿರ್ತೀವಲ್ಲ, ಅದನ್ನ ನಿಲ್ಲಿಸಕ್ಕೆ ಸಾಧ್ಯನಾ ರೇಖೆಯಿಂದ? ಖಂಡಿತ ಸಾಧ್ಯ ಇದೆ. ಯಾಕೆಂದ್ರೆ ಹಿಯರ್ ಎನಿ ಎನರ್ಜಿ ಫಾರ್ ದಟ್ ಮ್ಯಾಟರ್, ಆಲ್ಟರ್ನೇಟಿವ್ ಥೆರಪಿ ಅಂತ ನಾವು ತಗೊಂಡಾಗ ಫಸ್ಟ್ ಇಟ್ ವರ್ಕ್ಸ್ ಆನ್ ದ ಮೈಂಡ್ and the emotion. ಓಕೆ, ಗುಡ್ ಆರ್ ಬ್ಯಾಡ್ ಎಂಟರ್ಸ್ ಥ್ರೂ ಯುವರ್ ಆರಾ ಅಂತ ಹೇಳ್ತೀವಿ. ನಮ್ಮ ಸುತ್ತಲೂ ಒಂದೇನು ಪ್ರಭಾವಲಯ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ. ಮೊದಲು ನಮ್ಮ ಸುಖ ಸಂತೋಷ ಅಲ್ಲಿ ಬಂದು ಬಾಗಿಲು ತಟ್ಟುತ್ತೆ. ಅಂಡ್ ಇಟ್ ಗಿವ್ ಅಸ್ ಅನ್ ಆಪ್ಷನ್. 7 ಲೇಯರ್ಸ್ ಇರುತ್ತೆ. ಅಲ್ಲಿವರೆಗೂ ಫಿಸಿಕಲ್ ಬಾಡಿನಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ. ದಟ್ ಈಸ್ ವೈ ಯು ಆರ್ ಡಯಾಬಿಟಿಕ್ ಆರ್ ನಾಟ್ ಅನ್ನೋದು ಡಾಕ್ಟರ್ಸ್ಗೆ ಗೊತ್ತಾಗಕ್ ಮುಂಚೆ ನಿಮ್ಗೆ ಒಂದ್ 2-2.5 ವರ್ಷಕ್ಕೆ ಮುಂಚೆಯಿಂದ ಸಿಂಪ್ಟಮ್ಸ್ ಇರುತ್ತೆ. ಆಕ್ಚುಲಿ ಡಾಕ್ಟರ್ಸ್ ಟೆತ್ತಿಗೆ ಸಿಕ್ಕಲ್ಲ, ಬ್ಲಡ್ ಟೆಸ್ಟ್ಗೂ ಬರಲ್ಲ ಅದು. ಆದ್ರೆ ನಮಗೆ ಪ್ಯಾಸಿವ್ ಆಗಿ ವಿಲ್ ಬಿ ಗೋಯಿಂಗ್ ಥ್ರೂ ದಟ್. ಏನು ಸಿಂಪ್ಟಮ್ಸ್ ಎಲ್ಲ ಇದೆಯಲ್ಲ, ಬಟ್ ಬ್ಲಡ್ ಟೆಸ್ಟ್ ಅಲ್ಲೂ ಬರಲ್ಲ, ಡಾಕ್ಟರ್ ಹತ್ರ ಹೋದ್ರು ಏನಿಲ್ಲ ಅಂತಾರೆ ಅಂತ. ಸೊ ದಟ್ ಪೇನ್ ಇಸ್ ಟ್ರಾವೆಲಿಂಗ್ ಇನ್ ದ ಆರಾ. ಸೊ ಇಫ್ ಯು ಲೆಟ್ ಇನ್, ಇಟ್ ವಿಲ್ ಕಮ್ ಟು ದ ಫಿಸಿಕಲ್ ಬಾಡಿ. ಇಫ್ ಯು ಡೋಂಟ್ ಲೆಟ್ ಇನ್, ಅಲ್ಲೇ ನಾವು ಇವಾಗ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡ್ತೀವಿ. ಹೌ ಟು ಕೌಂಟರ್, ಹೌ ಟು ಟೇಕ್ ಎನ್ ನ್ಯೂ ಥಾಟ್ ಪ್ಯಾಟ್ರನ್ ಅಂತ. ಸೊ ಈಗ ನಂಗೆ ಶುಗರ್ ಇದೆ ಅನ್ಕೊಳ್ಳೋ ಬದಲು ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಅಫರ್ಮೇಷನ್ಸ್ ಇರುತ್ತೆ. ಅದನ್ನ ನಾವು ಹೇಳ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ಸೊ ಯು ಆರ್ ನಾಟ್ ಲೆಟ್ಟಿಂಗ್ ದಟ್ ಡಿಸೀಸ್ ಟು ದ ಬಾಡಿ, ಯು ಆರ್ ಸೆಂಡಿಂಗ್ ಇಟ್ ಔಟ್ ಆಫ್ ದ ಮೈಂಡ್ ಅಂಡ್ ಇಮೋಷನ್. ಆಟೋಮೆಟಿಕ್ ಕಾಮ್ ಆಯ್ತಲ್ಲ, ಚೆನ್ನಾಗಾಯ್ತಲ್ಲ, ಆಯ್ತಾ. ಈವನ್ ಸ್ಟ್ರೆಸ್, ಇವಾಗ ಫಾರ್ ಎಕ್ಸಾಂಪಲ್ ನಾ ಹೀಲಿಂಗ್ ಅಂತೆಲ್ಲ ಗ್ರೂಪ್ಸ್ ಅಲ್ಲಿ ಮಾಡ್ತೀನಿ, ಇಂಡಿವಿಜುವಲ್ ಆಗಿ ಮಾಡ್ತೀನಿ. ಐ ಜಸ್ಟ್ ಸೆಂಡ್ ದೆಮ್ ದ ಲವ್ ಎನರ್ಜಿ. ಯಾವಾಗ ಸ್ಟ್ರೆಸ್ ಆಗುತ್ತೆ, ವೆನ್ ನೋಬಡಿ ಅಂಡರ್ಸ್ಟ್ಯಾಂಡ್ಸ್ ಯು, ಆರ್ ವೇರ್ ಯು ಫೈಂಡ್ ನೋಬಡಿ ಟು ಶೇರ್ ಯುವರ್ ಸೆಲ್ಫ್, ಬ್ಯಾಂಡ್ ಬಿಡ್ತಿರಲ್ಲ, ಅವಾಗ ತಾನೇ ನಮ್ಗನ್ಸೋದು ನನಗೇನು ಆಗ್ತಾ ಇದೆ ಹೇಳ್ಕೊಂತ ಇದೀನಿ, ನಿಂಗೆ ಅರ್ಥನೇ ಆಗಲ್ಲ ಅಂದಾಗ ತಾನೇ ನಮಗೆ ಮೇನ್ ಆಗಿ ಬರೋದಲ್ಲಿ. ವಾಟ್ ಈಸ್ ದ ಆರಿಜಿನ್ ಆಫ್ ಪೇನ್ ಅಂದ್ರೆ, ಸ್ಟ್ರೆಸ್ ಅಂದ್ರೆ, ಬಿಕಾಸ್ ಐ ಡೋಂಟ್ ಹ್ಯಾವ್ ಎ ಬ್ಯಾಂಡ್ ವಿಡ್ತ್. ನಾನು ಹೇಳೋದು ನಿಂಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನನ್ಗೇನಾಗುತ್ತೆ, ಸ್ಟ್ರೆಸ್ ಆಗ್ತಾ ಇದೆ. ಇವಾಗ ನಾನು ಹೇಳಿದ್ದು ಎದುರು ಮನುಷ್ಯ ಅರ್ಥ ಮಾಡ್ಕೊಂಡಿದ ತಕ್ಷಣ ನಂಗೆ ಏನಾಗುತ್ತೆ, ದೇರ್ ಇಸ್ ಸಂಬಡಿ ಅಂದ್ರೆ ರಿಲೀಸ್.
ಓಕೆ. There is release. ಇವಾಗ ನಾವೇನ್ ಮಾಡ್ತೀವಿ, ಇದು ಪಾಸಿಟಿವ್ ಎನರ್ಜಿ, ಲೈಫ್ ಗಿವಿಂಗ್ ಎನರ್ಜಿ. ಈ ಎನರ್ಜಿನ ನಾವು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಮೈಂಡ್ ಇಂದ ಆ ನೆಗೆಟಿವಿಟಿ, ಆ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಓಕೆನಾ? ಇಟ್ ಗೆಟ್ಸ್ ಗ್ರೌಂಡೆಡ್ ಅಂತ ಹೇಳ್ತೀವಿ. ಪಾದದ ಮುಖಾಂತರ ಅದು ಭೂಮಿಗೆ ಹೋಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಅದನ್ನ ಕನ್ವರ್ಟ್ ಇಂಟು ಪಾಸಿಟಿವ್ ಎನರ್ಜಿ ಅಂತ ಮಾಡ್ತೀವಿ. ಬಿಕಾಸ್ ಎನಿಬಡಿ ವಾಕ್ಸ್ ಥ್ರೂ ಇಟ್, ದೇ ಮೈಟ್ ಗೆಟ್ ಅಫೆಕ್ಟೆಡ್ ಬೈ ಇಟ್ ಅಂತ ಅದನ್ನ ಕನ್ವರ್ಟ್ ಮಾಡ್ಬಿಡ್ತೀವಿ ಎನರ್ಜಿನ. ಸೊ ಇಫ್ ದೇ ಡು ನಾಟ್ ಬಿಕಮ್ ಕಾಮ್ ಲೈಕ್ ದಿಸ್, ವಿದಿನ್ ಮಿನಿಟ್ಸ್ ಮಾಡ್ಬೋದು ಇದನ್ನ. ಆರಾ ಸ್ಟೆಬಿಲಿಟಿ ಅಂತ ಒಂದು ಸ್ಮಾಲ್ 1 minute ಪ್ರೊಸೀಜರ್. ಇನ್ ದಟ್ ಯು ಕ್ಯಾನ್ ಕಾಮ್ ಡೌನ್ ದ ಮೈಂಡ್ ಆಫ್ ಎನಿಬಡಿ. ಇದು ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ತು ಅಂದ್ರೆ ನಿಮ್ ಆರ ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅವಾಗ ದೇಹಕ್ಕೇನು ತೊಂದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಥಿಂಗ್ ಡೈರೆಕ್ಟ್ಲಿ ಕಮ್ಸ್ ಅಂಡ್ ಹಿಟ್ಸ್ ದ ಬಾಡಿ. ದೇರ್ ಇಸ್ ಅ ಟೈಮ್ ಫ್ರೇಮ್ ಆಫ್ ಅಟ್ ಲೀಸ್ಟ್ 2 to 3 years. 2 to 3 years ನಾವು ಅಷ್ಟು ನೆಗ್ಲೆಕ್ಟ್ ಮಾಡಿರ್ತೀವಿ. ವಿ ಹ್ಯಾವ್ ಕೇರ್ಡ್ ಲೆಸ್. ಓಕೆ. ಆದ್ರೆ ನಾವು ನೀವು ಹೇಳ್ತಿರೋ ಪ್ರಕಾರ ನೀವು ಯಾರನ್ನೂ ಟಚ್ ಮಾಡಲ್ಲ, ದೂರದಿಂದ ಹೀಲಿಂಗ್ ಮಾಡ್ತೀರಾ. ಬಟ್ ಅದು ನಿಮ್ಗೆ ಗೊತ್ತಾಗತ್ತಾ ಅವ್ರಿಗೆ ಹೀಲ್ ಆಗ್ತಾ ಇದೆ ಅಂತ ಗೊತ್ತಾಗತ್ತಾ? ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ 7 ಚಕ್ರಾಸ್ ಅಂತ ಹೇಳಿದ್ರಿ. ಅದು ಒಂದೊಂದು ಚಕ್ರಗೆ ಒಂದೊಂದು ಕಲರ್ ಅಂತ ಹೇಳ್ತೀರಾ. ದಯವಿಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಖಂಡಿತ. ಚಕ್ರಾಸೆ ನಮ್ಮ ಉಸಿರು. ನಾವು ವರ್ಕ್ ಮಾಡದೆ ಅದು ನಮ್ಗೆ ಕಿಡ್ನಿ ಸ್ಪ್ಲೀನ್ ಏನು ಹೆಲ್ಪ್ ಮಾಡಲ್ಲ. ಓಕೆ. ಸೊ ಯಾವ ಚಕ್ರಾಗ ಯಾವ ಪಾರ್ಟ್ಸ್ ಅಸೋಸಿಯೇಟ್ ಆಗಿರುತ್ತೆ ಅನ್ನೋದು ನಮಗ್ ಗೊತ್ತು. ವೆನ್ ವಿ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಚಕ್ರ, ಆಬ್ವಿಯಸ್ಲಿ ಆಯಾ ಪಾರ್ಟ್ಸ್ ಆಫ್ ದ ಬಾಡಿ ಹೀಲ್ ಹಾಕೊಂಡು ಹೋಗುತ್ತೆ. ಇದರಲ್ಲಿ ಏನು ಅಂದ್ರೆ 7 ಕಲರ್ಸ್ಗೆ ಚಕ್ರಾಸ್ಗೆ ವಿಬ್ಗ್ಯಾರ್ ಅಂತ 7 ಕಲರ್ಸ್ ಕೊಡ್ತೀವಿ. ಈಗ ದ ಚಕ್ರ ಸ್ಟಾರ್ಟ್ಸ್ ಫ್ರಮ್ ದ ಮೂಲಾಧಾರ, ಬೇಸ್ ಆಫ್ ದ ಸ್ಪೈನ್. ಸೊ ಅಲ್ಲಿಂದ ನೆಕ್ಸ್ಟ್ ಚಕ್ರ ಇಸ್ ಸ್ವಾದಿಷ್ಠಾನ ಚಕ್ರ, ಜಸ್ಟ್ ಬಿಲೋ ದ ನೇವಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಬೌವ್ ದ ನೇವಲ್ ಇಸ್ ಮಣಿಪುರ ಚಕ್ರ ಅಂತ ಹೇಳ್ತೀವಿ. ಆಮೇಲೆ ಹೃದಯ ಭಾಗ, ಅಲ್ಲಿ ಇರೋ ಚಕ್ರಕ್ಕೆ ಅನಾಹತ ಚಕ್ರ ಅಥವಾ ಹಾರ್ಟ್ ಸೆಂಟರ್ ಅಂತ ಹೇಳ್ತೀವಿ. ಈ ಕತ್ತಿನಲ್ಲಿ ಗಂಟ್ಲಲ್ಲಿ ಇರುವಂತ ಚಕ್ರಕ್ಕೆ ನಾವು ವಿಶುದ್ಧ ಚಕ್ರ ಅಂತ ಹೇಳ್ತೀವಿ. ನೆಕ್ಸ್ಟ್ ಹುಬ್ಬುಗಳ ಮಧ್ಯೆ ಇರುವಂತದಕ್ಕೆ ಆಗ್ನೇಯ ಚಕ್ರ ಅಂತ ಹೇಳ್ತೀವಿ. ನಮ್ಮ ತಲೆಯ ಮೇಲ್ಭಾಗ ಒಂದು 9 ಇಂಚ್ ಮೇಲೆ ಅಂತ ಹೇಳ್ತಾರೆ, ಇದನ್ನ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಅಷ್ಟು ಚಕ್ರಗಳಿದೆ ನಮ್ಮ ದೇಹದಲ್ಲಿ ಅಂತ ಹೇಳ್ತಾರೆ. ಇನ್ನ ಕೆಲವ್ರು ಹೇಳ್ತಾರೆ 16,000 ನಾಡಿಗಳಿದೆ, ಇನ್ನ ಕೆಲವರು 28,000 ನಾಡಿ ಇದೆ ಅಂತಾರೆ. ಅದರಲ್ಲಿ ಮುಖ್ಯವಾದ್ದು ಹೇಳುವಂಥದ್ದೇನು ಅಂದ್ರೆ, ಎಷ್ಟು ನಾಡಿ ಇದೆಯೋ ಅಷ್ಟು ಚಕ್ರ ಇದ್ರೂ ಕೂಡ ಪ್ರಾಮುಖ್ಯತೆ ಇರೋದು ಷಟ್ಚಕ್ರಗಳಿಗೆ. ಸಪ್ತಚಕ್ರಗಳು ಕೂಡ ಅಲ್ಲ. ಯಾಕಂದ್ರೆ ನಮ್ಮ ಸಹಸ್ರಾರ ಚಕ್ರಕ್ಕೆ ಹೀಲಿಂಗ್ ಬೇಕಾಗಿಲ್ಲ. ಆಕ್ಚುಲಿ ಇಟ್ ಇಸ್ ವೆರಿ ಸೆನ್ಸಿಟಿವ್. ನೀವು ಆಜ್ಞಾ ಚಕ್ರವರೆಗೂ ಹೋದ್ರೆ ಆಟೋಮೆಟಿಕ್ ಆಗಿ ಡ್ರಾ ಮಾಡ್ಕೊಳ್ಳುತ್ತೆ ಅಂಡ್ ಅದಕ್ಕೆ ಹೆಚ್ಚಿನ ಎನರ್ಜಿ ಬೇಕಾಗಿಲ್ಲ. ಆದ್ರಿಂದ ಷಟ್ಚಕ್ರಗಳ ಸಾಧನೆ ಅಂತಾನೆ ನಮ್ಮ ಎಲ್ಲ ಹಿಂದೂ ಗ್ರಂಥಗಳಲ್ಲಿ ಎಲ್ಲ ಕಡೆನೂ ಮೆನ್ಷನ್ ಆಗಿರೋವಂಥದ್ದು. ಸೊ ಇಲ್ಲಿ ಇದಕ್ಕೆ ಈ ವಿಬ್ಗಾರ್ ಕಲರ್ಸ್ ಅನ್ನ ಕೊಡ್ತಾರೆ, ಬೀಜ ಮಂತ್ರಗಳನ್ನ ಕೊಡ್ತಾರೆ, ಪೆಟಲ್ಸ್ ಇಷ್ಟಿಷ್ಟು ಅಂತ ಹೇಳ್ತಾರೆ. ನಮಗೆ ಯಾವ್ದು ಬೇಕೋ ಆಯಾ ದೇವತೆಗಳ ಬಗ್ಗೆ ಹೇಳ್ತಾರೆ. ಒಂದೊಂದು ಚಕ್ರಕ್ಕೂ ಈ ದೇವತೆ, ಮೂಲಾಧಾರ ಚಕ್ರ ಅಂದ್ರೆ ಗಣೇಶ ಅಂತ, ಹೀಗೆ ಆಯಾ ಚಕ್ರಕ್ಕೆ ಆಯಾ ದೇವತೆಗಳು, ಅದೇ ದೇವತೆಗಳ ಬಗ್ಗೆ ಹೇಳ್ತಾರೆ. ಅದು ದೇವರಿರ್ಬೋದು, ದೇವತೆಗಳಿರ್ಬೋದು. ಇದೆಲ್ಲ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್. ಯಾಕಂದ್ರೆ ಇದೆಲ್ಲ ಅವರವರ ಸ್ವಂತ ಸಾಧನೆ ಅಥವಾ ಗುರುಗಳು ಅವ್ರ ಲೈನೇಜ್ ಹೇಗ್ ಬಂದಿರುತ್ತೋ ಆ ಪ್ರಕಾರ ಹೇಳ್ಕೊಂಡು ಹೋಗ್ತಾರೆ. ಬಟ್ ಸತ್ಯ ಅಂತೂ ಷಟ್ಚಕ್ರಗಳು. ಆಯ್ತಾ? ಷಟ್ಚಕ್ರಗಳು ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇವತ್ತಿನವರೆಗೂ ಯಾವ ಸರ್ಜನ್ ಎಂತೆಂಥ ಮೇಜರ್ ಸರ್ಜರಿ ಮಾಡಿದ್ರು ಕೂಡ ಈ ಚಕ್ರಗಳು ಕಣ್ಣಿಗೆ ಕಾಣೋದಿಲ್ಲ. ಯಾಕಂದ್ರೆ ಇದು ಇರುವಂತದ್ದು ಸೂಕ್ಷ್ಮ ಶರೀರದಲ್ಲಿ. ಆದ್ರಿಂದ ಇದನ್ನ ಜಪ ತಪಾದಿ ಧ್ಯಾನ ಇದರಿಂದನೇ ನಾವು ಆಕ್ಟಿವ್ ಮಾಡ್ಕೊಳ್ಬೇಕೇ ವಿನಃ ಬೇರೆ ಯಾವ ಮಾರ್ಗದಲ್ಲೂ ಮಾಡ್ಕೊಳಕ್ ಆಗಲ್ಲ. ಗುರುಗಳಿಂದ ದೀಕ್ಷೆ ಪಡ್ಕೊಳ್ಬೇಕು, ಬೀಜ ಮಂತ್ರಗಳನ್ನ ತಗೋಬೇಕು. ಈ ಕಲರ್ ಥೆರಪಿ ಗೊತ್ತಿರೋರು ಅದ್ರ ಪ್ರಕಾರ ಬರ್ತಾರೆ. ಈಗ ನಾನು ಮಂತ್ರ ಥೆರಪಿ ಕೊಡ್ತೀನಿ, ಕ್ರಿಸ್ಟಲ್ ಥೆರಪಿ, ಜಮ್ ಥೆರಪಿ, ಪಿರಮಿಡ್ ಥೆರಪಿ. ನಾನೊಂದು 2-3 ವರ್ಷ ಬರೀ ಥೆರಪಿಸೆ ಏನೆಲ್ಲ ಇತ್ತೋ ಆ ಕಾಲದಲ್ಲಿ ಎಲ್ಲ ಕಲಿತೆ. ಅಷ್ಟು ಇಷ್ಟ ಇತ್ತು. ಯಾಕೆಂದ್ರೆ ಒಂದು ಮಾತು ತುಂಬಾ ಟಚ್ ಆಗ್ತಿತ್ತು ನನಗೆ, ಯಾರಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರ ನೋವು ನಾವು ತಗೊಳಕ್ಕಾಗಲ್ಲ ಅಂತ. ಆಯ್ತಾ? ಆದ್ರೆ ಇದು ಕಲ್ತ ನಂತರ ಇವಾಗ ನೋವು ತಗೋತೀವಲ್ಲ, ಅಂದ್ರೆ ನಾವು ನಮಗ್ ತಗೊಳಲ್ಲ, ನೋವು ಕಮ್ಮಿ ಮಾಡ್ತೀವಲ್ಲ ಅಲ್ವಾ? ಈಗ ಡೆಲಿವರಿ ಆಗ್ತಾ ಇರತ್ತೆ, ಫೋನ್ ಬರುತ್ತೆ, ಮೇಡಮ್ ಲೇಬರ್ ಅಲ್ಲಿ ಇದ್ದಾರೆ, ನಾವು ಕೂತ್ಕೋತೀವಿ, ಇಲ್ಲಿಂದ ಗ್ರೂಪ್ ಹೀಲಿಂಗ್ ಮಾಡ್ತೀವಿ ಅಥವಾ ಇಂಡಿವಿಜುವಲ್ ಹೀಲಿಂಗ್ ಮಾಡ್ತೀವಿ. ಈವನ್ ವಿತೌಟ್ ಎಪಿಡ್ಯೂರಲ್ ಡೆಲಿವರಿ ಆಯ್ತು, ಡಾಕ್ಟರ್ಸ್ ಗಾಟ್ ಸರ್ಪ್ರೈಸ್ಡ್ ಅಂತ ಹೇಳ್ತಾರೆ. ದಿಸ್ ಇಸ್ ಹೌ ವಿ ಕ್ಯಾನ್ ರೆಡ್ಯೂಸ್ ದ ಪೇನ್, ದಿಸ್ ಇಸ್ ಹೌ ವಿ ಕ್ಯಾನ್ ಹೀಲ್ ದ ಪೇನ್.
ಈವನ್ ಗೈನಕಾಲಜಿಸ್ಟು ಡಾಕ್ಟರ್ಸು ಎಲ್ಲರೂ ನನ್ನ ಹತ್ರ ಕ್ಲಾಸಸ್ ತಗೊಂಡಿದ್ದಾರೆ. ದೇ ಆಲ್ಸೋ ಈವನ್ ಟು ಟುಡೇ ದೇ ಫಾಲೋ ದಟ್. ಬಿಫೋರ್ ಸರ್ಜರಿ, ಆಫ್ಟರ್ ಸರ್ಜರಿ ಎಲ್ಲ ರೇಖಿ ಮಾಡಿಕೊಂಡು ನಾವು ಭಾಳಷ್ಟು ಮಟ್ಟಿಗೆ ನಮಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಕ್ವೈಟ್ ಇಂಟ್ರೆಸ್ಟಿಂಗ್. ಒಂಥರ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಈಗಿನ ಮಕ್ಕಳಲ್ಲಿ ತುಂಬಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ. ಅದನ್ನ ಕಡಿಮೆ ಮಾಡೋದು ಹೇಗೆ? ಏನಿಲ್ಲ, ಎವ್ರಿಡೇ ನಮ್ಮ ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ಪ್ರಭಾವಲಯ ಅಂತೇನ್ ಹೇಳ್ತೀವಿ, ಆರ ಅಂತೇನ್ ಹೇಳ್ತೀವಿ, ಇದನ್ನ ಎವ್ರಿಡೇ ಹೀಲ್ ಮಾಡ್ಕೊಳ್ತಾ ಬಂದ್ರೆ ಆಟೋಮ್ಯಾಟಿಕ್ ಆಗಿ ನಮಗೆ ಯಾವ ಲೆವೆಲ್ಗೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಅಂತ ಹೇಳಿದ್ರೆ ಎಂತ ದೊಡ್ಡ ವಿಷಯ ಆದ್ರೂ ನಮ್ಗೆ ಅಲ್ಲಾಡ್ಬೇಕು ಅಂತಾನೆ ಅನ್ಸಲ್ಲ. ಬಂತು ಹೋಯ್ತು, ದಿಸ್ ಇಸ್ ಆಲ್ಸೋ ಎ ಪ್ರಾಬ್ಲಮ್, ದಟ್ ಈಸ್ ಆಲ್ಸೋ ಎ ಪ್ರಾಬ್ಲಮ್. ಏನ್ ಇದಕ್ಕೆ ಸೊಲ್ಯೂಷನ್? ನೋಡ್ತಾ ಇರೋ, ಮುಂದಕ್ಕೆ ಹೋಗ್ತಾ ಇರೋ, ಈ ಮನಸ್ಥಿತಿ ಬರುತ್ತಷ್ಟೆ. ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನಿಮಗೆ ಒಂದು ಚಾಲೆಂಜ್ ಅಂತ ಬಂದಿದ್ದು ಯಾವ್ದಾದ್ರು ಇದೆಯಾ? ಅಂದ್ರೆ ಯಾವ್ದಾದ್ರು ಒಂದು ವಾಸಿ ಆಗ್ದಲೇ ಇರುತ್ತೆ ಹೊರಗಡೆ ಬಂದು ನಿಮಗೆ ಚಾಲೆಂಜ್ ಅಂತ ಆಗಿದ್ದು? ಈಗ ತಾನೇ ನಾನು ಕಾರಲ್ಲಿ ಬರ್ತಾ ಇದ್ದಾಗ ಒಂದು ಪ್ರೆಗ್ನೆಂಟ್, ಸಾರಿ 1 year ಆಗಿತ್ತು ಮಗು ಡೆಲಿವರಿ ಆಗಿ. ಮಗು ಇನ್ನ ನಡೀತಾ ಇಲ್ಲ, ಸ್ವಲ್ಪ ಕಾಲಿಗೆ ಶಕ್ತಿ ಇಲ್ಲ, ಡಾಕ್ಟರ್ಸ್ ಇನ್ನ ಸ್ವಲ್ಪ ನಿಧಾನ ಆಗ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು. ಆಯ್ತಮ್ಮ, ಇವತ್ತು ಅದನ್ನೇ ಫೋಕಸ್ ಮಾಡಿ ಹೀಲ್ ಮಾಡ್ಕೊಡ್ತೀನಿ ಅಂತ ಜಸ್ಟ್ 2-3 days ಬ್ಯಾಕ್ ಹೀಲಿಂಗ್ ಆಗಿತ್ತು. ಕಾರಲ್ಲಿ ಬರ್ತಾ ಇದ್ದಾಗ ಅವಳು ಶೇರ್ ಮಾಡ್ತಾ ಇದ್ಲು ಅವಳು ಫೀಡ್ಬ್ಯಾಕ್. ನೀವು ಇನ್ನೊಂದು 1 week ನಡೀತಾನೆ ನೋಡು ಮಗ ಅಂತ ಹೇಳಿದ್ರಿ ಮೇಡಮ್, 2 ದಿನಕ್ಕೆ ನಿಮ್ಮ ಹತ್ರ ಹೀಲಿಂಗ್ ತಗೊಂಡ್ ಬಂದ್ಮೇಲೆ ಮಗ ನಡೀತಾ ಇದ್ದಾನೆ ಅಂತ ಕಾಲ್ ಮಾಡಿದ್ಲು. ಗ್ರೇಟ್. ದಟ್ ಇಸ್ ಹೌ ಇಟ್ ಇಸ್. ಮಾತು ಬರ್ದಲೇ ಇರೋರಿಗೆ ಮಾತು ಬಂದಿರೋಂಥದ್ದು, ತೊದಲು ಮಾತಾಡೋರು ಚೆನ್ನಾಗಿ ಮಾತಾಡ್ತಾ ಇರೋವಂಥದ್ದು. ಒಂದು ಕಾಲೇಜ್ ಪ್ರಿನ್ಸಿಪಲ್ ಬಂದಿದ್ರು. ಶಿ ವಾಸ್ ಆಲ್ಮೋಸ್ಟ್ 50+ ಅಟ್ ದಟ್ ಟೈಮ್ ಓನ್ಲಿ. ಟೋಟಲಿ ಸ್ಟ್ಯಾಮರಿಂಗ್ ಇತ್ತು ಅವ್ರಿಗೆ. 2nd level ರೇಖಿ ತಗೊಳ್ಳೋ ಅಷ್ಟರಲ್ಲಿ ಶಿ ವಾಸ್ ಏಬಲ್ ಟು ಸ್ಪೀಕ್ ಆಸ್ ಸ್ಮೂತ್ಲಿ ಆಸ್ ಮೀ ಅಂಡ್ ಯು. ಆ ಥರ ಬೇಕಾದಷ್ಟು ಚಾಲೆಂಜಸ್ ಬಂದಿದೆ ಮೇಡಮ್. ಶಾರದಾ ಅವರೇ, ಈ ರೇಖಿನಲ್ಲಿ ಎಷ್ಟು ತರ ಹೀಲಿಂಗ್ಗಳಿದೆ? ರೇಖಿನಲ್ಲಿ ಡಿಫ್ರೆಂಟ್ ಸ್ಕೂಲ್ಸ್ ಇದೆ, ಡಿಫ್ರೆಂಟ್ ಸ್ಕೂಲ್ಸ್. ಓಕೆನಾ? ಸಿ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಕರ್ಣ ರೇಖಿ, ಚರಮೈ ರೇಖಿ, ಉಸುಯಿ ರೇಖಿ, ಲೈಕ್ ದಿಸ್ ರೈನ್ಬೋ ರೇಖಿ. ಈ ತರ ಬಹಳಷ್ಟು ಟೈಪ್ಸ್ ಆಫ್ ಸ್ಕೂಲ್ಸ್ ಇದೆ. 13 schools ಆಫ್ ರೇಖಿ ಅಂತ ಹೇಳೋದು ನಾನು ಕೇಳ್ಪಟ್ಟಿರೋದು. ಸೊ ಅವ್ರವ್ರ ಮಾಸ್ಟರ್ಸ್ ಅವ್ರವ್ರ ಲೈನೇಜ್ ಪ್ರಕಾರ ಅವರು ಈವನ್ ಲೆವೆಲ್ಸ್ ಆಫ್ ರೇಖಿ ಲರ್ನಿಂಗ್ ಫಾರ್ ದ ಸ್ಟೂಡೆಂಟ್ಸ್, ಮಾಸ್ಟರ್, ಟೀಚರ್, ಅದನ್ನೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಳ್ತಾರೆ. ಬಟ್ ಬೇಸಿಕ್ ನಮಗ್ ಬೇಕಾಗಿರೋದು ಇಷ್ಟೇ ಮೇಡಮ್. ದೇರ್ ಇಸ್ ಅ ಹೀಲಿಂಗ್ ಎನರ್ಜಿ ವಿದಿನ್ ಯು ಅಂಡ್ ಇನ್ ದ ಯೂನಿವರ್ಸ್. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಪ್ಲಗ್, ಯು ಹ್ಯಾವ್ ಟು ಕನೆಕ್ಟ್. ಅದು ಒಬ್ಬ ಗುರು ಮುಖಾಂತರ ಆಗತ್ತೆ, ದೀಕ್ಷೆಯ ಮುಖಾಂತರ ಆಗತ್ತೆ. ಆಮೇಲೆ ನಮ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ನಾವು ಅದನ್ನ ನಂಬಲೂ ಬೇಕಾಗಿಲ್ಲ. ಓಕೆ, ಇಟ್ ಈಸ್ ಯು ನೀಡ್ ನಾಟ್ ಬಿಲೀವ್ ದಟ್ ಎನರ್ಜಿ, ಯು ವಿಲ್ ಎಕ್ಸ್ಪೀರಿಯನ್ಸ್. ಆಫ್ಟರ್ ದ ಇನಿಸಿಯೇಷನ್ ನಮ್ಮ ಕ್ಲಾಸಲ್ಲಿ ನಾನು ಅನುಭವ ಮಾಡಿಸ್ತೀನಿ ಅವ್ರ ಹತ್ರ. ನೀವು ಹಸ್ತಾನ ಓಪನ್ ಆಗಿ ಇಟ್ಕೊಳ್ಳಿ, ನೋಡಿ ಎನರ್ಜಿ ಫೀಲ್ ಆಗ್ತಾ ಇದೆಯಾ ಅಂತ ನಾನು ಕೇಳಿದಾಗ ತುಂಬಾ ಸೆನ್ಸಿಟಿವ್ ಇರೋರು ನಾವು ಪಾದದ 2 ಚಕ್ರ ಕೂಡ ಆಕ್ಟಿವೇಟ್ ಮಾಡ್ತೀವಿ. ಈವನ್ ದೇ ಕ್ಯಾನ್ ಫೀಲ್ ದ ಎನರ್ಜಿ ಇನ್ ದ ಫೀಟ್ ಆಲ್ಸೋ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್ ಅಂಡ್ ಇಟ್ ಹ್ಯಾಪನ್ಸ್.